ಇಲ್ಲ ನಾವು ಮಿಷನ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಬಂಡವಾಳ ಹೂಡ್ತೀವಿ, ಕುತ್ಕೊಂಡು ಕೆಲಸನೂ ಮಾಡ್ತೀವಿ, ಬೈಬ್ಯಾಕ್ ತಗೊಳ್ಳೋ ಅಂತ ಬಿಸ್ನೆಸ್ ಮತ್ತೊಂದು ಇನ್ನೊಂದು ತಗೊಂಡ್ಬನ್ನಿ ಯಾವ್ದಾದ್ರು ಇದ್ರೆ ಹೇಳಿ ಹೇಳಿ ಅಂದಾಗ ನಾವು ಇವೆಲ್ಲ ಬೈಬ್ಯಾಕ್ ಮಿಷನ್ ಬೈಬ್ಯಾಕ್ ಇದನ್ನ ಸಿಸ್ಟಮ್ನ ನಾವು ತಗೊಂಡ್ಬಂದ್ವಿ. ಮಹಿಳೆಯರಿಗೆ ಇದು ಹಳ್ಳಿಯಲ್ಲಿ ಕುತ್ಕೊಂಡು ಮಾಡ್ಬೋದು, ಪಟ್ಟಣ, ನಗರ ಪ್ರದೇಶ, ಗ್ರಾಮೀಣ ಪ್ರದೇಶ ಎಲ್ಲ ಇದರಲ್ಲೂ ಮಹಿಳೆಯರು ತುಂಬಾ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಈಗ ಸ್ಕಿಲ್ ಬೇಕು ಅಂತ ಇಲ್ಲ, ಸ್ಕಿಲ್ ಇರೋ ಪರ್ಸನ್ಗಳು ಮಾಡ್ಬೋದು, ಅನ್ಸ್ಕಿಲ್ಡ್ ಪರ್ಸನ್ಗಳು ಕೂಡ ಮನೆಯಲ್ಲಿ ಕುತ್ಕೊಂಡು ತುಂಬಾ ಈಸಿಯಾಗಿ ಮಾಡ್ಕೊಂಡು ಹೌದು. ಸ್ವಂತ ಕಾಲ ಮೇಲೆ ಸ್ವಂತ ಒಂದು ಸ್ವಾವಲಂಬಿಯಾಗಿ ದುಡಿಬಹುದು. ನೀವು ನಮ್ಮನ್ನ ಕೈ ಹಿಡಿರಿ, ನಾವು ನಿಮ್ಮನ್ನ ಕೈ ಹಿಡಿತೀವಿ. ಓಕೆ, ಮಾರ್ಕೆಟಿಂಗ್ ಬಗ್ಗೆ ನಾಲೆಜ್ ಕೊಡ್ತೀರಾ, ಮಾರ್ಕೆಟಿಂಗ್ ಬಗ್ಗೆ ಟ್ರೈನಿಂಗ್ ಕೊಡ್ತೀರಾ, ಅದರ ಜೊತೆಯಲ್ಲಿ ಬೈಬ್ಯಾಕ್ ತಗೋತೀರಾ? ಹೌದು. ಈಗ ಬೈಬ್ಯಾಕ್ ಅಂದಾಗ ಬರೀ ಬೈಬ್ಯಾಕ್ ಅಂತ ನಮಗೆ ಕೊಡ್ಬೇಕು ಅಂತ ಏನು ಯಾವುದೇ ರೂಲ್ಸ್ ಕಂಡೀಷನ್ಸ್ ಏನು ಇಲ್ಲ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ಮಾರ್ಕೆಟಿಂಗ್ ಮಾಡ್ಕೋಬಹುದು, ನಮಗೂ ಕೊಡಬಹುದು. ಎರಡು ಆಪ್ಷನ್ಸ್ ಇರುತ್ತೆ. ಹೌದು. ಪ್ರಾಫಿಟ್ ಮಾರ್ಜಿನ್. ಸೊ ಇದು 50 ರೂಪೀಸ್ ಕೆಜಿ ನಿಮ್ಗೆ ಕಾಸ್ಟಿಂಗ್ ಆದ್ರೆ ನೀವು ಮಾಡಿ ಬತ್ತಿ ಮಾಡಿ ಒಣಗಿಸಿ ನಮ್ಗೆ ಕೊಟ್ರಂದ್ರೆ 70 ರೂಪೀಸ್ ಪರ್ ಕೆಜಿ ನಾವು ತಗೋತೀವಿ. ಓಕೆ, ನೀವು ಹಳೆ ತಗೋತೀರಾ ಸರ್? ಬೈಬ್ಯಾಕ್ ಇರುತ್ತೆ. ಮಿನಿಮಮ್ 50 kg ಇಂದ 80 kg ವರೆಗೂ ನೀವು 8 ಗಂಟೆ ಕೆಲಸ ಮಾಡಿ ಇನ್ನ ಪ್ರೊಡಕ್ಷನ್ ಮನೆಯಲ್ಲಿ ಕುತ್ಕೊಂಡು ಮಾಡ್ಬೋದು. ಸರ್, ಈಗ ಬೈಬ್ಯಾಕ್ ಅಂತ ಹೇಳಿ ನೀವು ಅಗರಬತ್ತಿ ಅಷ್ಟ ತಗೋತೀರಾ ಏನು ಮತ್ತೆ ಬೇರೆದು ಇದೆ ಸರ್? ನಮ್ಮ ಬೈಬ್ಯಾಕ್ ನಲ್ಲಿ ನಾವು ನಮ್ಮ ವಿಡಿಯೋಸ್ ನೋಡಿದ ಪ್ರಕಾರ ನಾವು ಅಗರಬತ್ತಿ ನೀವು ತಗೋತಾ ಇದೀವಿ, ಪ್ಲಸ್ ನಾವು ನೋಡ್ತಾ ಇರ್ಬೋದು ಹತ್ತಿ ಬತ್ತಿ ಲಾಂಗ್ ಕಾಟನ್ ಬೈಬ್ಯಾಕ್ ನ ತಗೋತಾ ಇದ್ದೀವಿ. ನೋಡ್ಬೋದು ಕಸ್ಟಮರ್ಸ್ ಮಾಡಿ ಕೊಡ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಫಾರೂಕ್. ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು ನಿಮಗೆ ಶ್ರೀ ಸಿದ್ಧಾರೂಢ ಎಂಟರ್ಪ್ರೈಸಸ್. ಇದು ಬೆಂಗಳೂರದಲ್ಲಿ ಇದೆ ಸ್ನೇಹಿತರೆ. ಬೆಂಗಳೂರದವ್ರು ಯಾರು ಬೈಬ್ಯಾಕ್ ಬಿಸ್ನೆಸ್ ಹುಡುಕ್ತಾ ಇದ್ದೀರಲ್ಲ, ಅವರು ಇಲ್ಲೇ ವಿಸಿಟ್ ಮಾಡ್ಬೋದು ಸ್ನೇಹಿತರೆ. ಇವತ್ತು ನಾವು ನಿಮಗೆ ಏನು ಮಷಿನ್ ತೋರಿಸ್ತಾ ಇದ್ದೀರಲ್ಲ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು. ಇವ್ರ ಹತ್ರ ನಿಮಗೆ ಎಲ್ಲ ಥರದ್ದು ಮಷಿನ್ಸ್ ಅವೈಲೇಬಲ್ ಇದೆ ಸ್ನೇಹಿತರೆ. ಎಲ್ಲ ನೋಡ್ಕೋಬೋದು. ಪೇಪರ್ ಪ್ಲೇಟ್ ಮಷಿನ್ ಬೇಕಂದ್ರೆ ಅದನ್ನು ಸಿಗುತ್ತೆ. ಅಗರಬತ್ತಿ ಮಷಿನ್ ಇದೆ. ಅದೇ ಥರ ನಿಮಗೆ ಇಲ್ಲಿ ರೊಟ್ಟಿ ಮಷೀನು ಅದಾವೆ ಸ್ನೇಹಿತರೆ. ರೊಟ್ಟಿ ಮಷೀನು ಇದು ಎಲ್ಲ ನೋಡ್ಕೋಬೋದು. ಇವತ್ತು ಏನು ಮಷಿನ್ ನಾವು ವಿಡಿಯೋ ಮಾಡ್ತಾ ಇದ್ದೀವಲ್ಲ ಸ್ನೇಹಿತರೆ, ಅದ್ರ ಬಗ್ಗೆ ಸರಿಗೆ ನಂಗೆ ಕರೆದಿದ್ರು, ಯಾವುದು ಬೈಬ್ಯಾಕ್ ಬಿಸ್ನೆಸ್ ಇದೆ ಅಂಥೇಳಿ. ಆ ಬೈಬ್ಯಾಕ್ ಬಿಸ್ನೆಸ್ ಯಾವುದಿದೆ ಏನಿದೆ ಅದೆಲ್ಲ ತಿಳ್ಕೊಳ್ಳೋಣ. ಸರ್ಗೆ ಬೆಟ್ಟಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಸ್ನೇಹಿತರೆ, ಈಗ ಎಲ್ಲ ಮಷಿನ್ ತೋರಿಸೇವಿ, ಬಟ್ ಸರ್ಗೆ ಬೆಟ್ಟಾಗಿ ಇವತ್ತೇನು ಸ್ಪೆಷಲ್ ವಿಡಿಯೋ ಇದೆಲ್ಲ ಅದ್ರ ಬಗ್ಗೆ ಮಾಹಿತಿನ ತಗೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್, ಕುಮಾರ್ ಸರ್, ಯಾಕಂದರೆ ಹುಬ್ಳಿಲಿಂದ ನಮಗೇನು ಕರ್ಕೊಂಡ್ಬಂದಿದ್ದೀರಾ ಬೆಂಗಳೂರಿಗೆ. ನಮ್ಮ ಬೆಂಗಳೂರು ವ್ಯೂವರ್ಸ್ಗೆ ಯಾವುದೋ ಒಂದು ಸ್ಪೆಷಲ್ ಆಫರ್ ಕೊಡ್ತಾ ಇದ್ದೀರಾ ಅಂತ ಹೇಳಿ, ಅದು ಯಾವ ಆಫರ್, ಯಾವ ಮಷಿನ್, ಅದ್ರ ಬಗ್ಗೆ ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ಮಾಹಿತಿನ ಕೊಡಿ ಸರ್. ಖಂಡಿತ, ಆ ವಿಷಯ ತಿಳಿಸ್ಲಿಕ್ಕೆ ಇವತ್ತು ಬೆಂಗಳೂರಿಗೆ ನಾವು ಬಂದಿದ್ದೀವಿ. ಸರ್. ಯಾಕಂದ್ರೆ ಬೆಂಗಳೂರಿನಲ್ಲಿ ಇಲ್ಲಿವರೆಗೂ ವಿಡಿಯೋ ಮಾಡಿರಲಿಲ್ಲ ನಾನು. ಸರ್. ನಮ್ದು ಬೆಂಗಳೂರಿನಲ್ಲಿ ಸಿದ್ಧಾರೂಢ ಎಂಟರ್ಪ್ರೈಸಸ್ ಅಂತ ಇಲ್ಲೊಂದಿದೆ ಬ್ರಾಂಚ್. ಸರ್. ಹುಬ್ಳಿಯಲ್ಲಿ ಲೋಟಸ್ ಇಂಡಸ್ಟ್ರಿ ಅಂತ ಫ್ಯಾಕ್ಟರಿನೇ ಇದೆ. ಸರ್. ಅದು ಫಸ್ಟ್, ಇದು ಸೆಕೆಂಡ್. ಸರ್. ಓಕೆ ಸರ್, ಯಾಕಂದ್ರೆ ಇಲ್ಲೇ ತುಂಬ ಮಷಿನ್ಸ್ ಎಲ್ಲ ಅದಾವೆ. ಎಲ್ಲ ನಮ್ಮ ವ್ಯೂವರ್ಸ್ಗೆ ತೋರಿಸಿದ್ದೇನೆ ನಾನು. ನಿಮಗೆ ಕರ್ಪೂರ ಮಷಿನ್ ಆಯಿತು, ಅಗರಬತ್ತಿ ಮಷಿನ್ ಆಯಿತು, ಕಾಟನ್ ವೀಕ್ ಮಷಿನ್ ಆಯಿತು, ಮತ್ತು ಅದೇ ಥರ ಪೇಪರ್ ಪ್ಲೇಟ್ ಮಷಿನ್, ರೊಟ್ಟಿ ಮಷಿನ್, ಇದೆಲ್ಲ ಇದೆ ಸರ್. ಇದರಲ್ಲಿ ಸ್ಪೆಷಲ್ ಆಗಿ ಏನು ನಮ್ಮ ವ್ಯೂವರ್ಸ್ಗೆ ಆಫರ್ ಇದೆ, ನಮ್ಮ ಬೆಂಗಳೂರು ವ್ಯೂವರ್ಸ್ಗೆ, ಅದರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್. ಖಂಡಿತ ಸರ್, ಖಂಡಿತ. ನಾಡಿನ ಜನರೇ, ಈ ಎಂದಿನಂತೆಯೇ ಸರ್ ಬೈಬ್ಯಾಕ್ ಬಿಸ್ನೆಸ್ ತೊಗೊಂಬಂದಿದ್ದೀವಿ. ಸರ್. ಮತ್ತೊಂದು ಸಲ, ಮುಗಿದೊಂದು ಸಲ. ಸರ್. ಯಾಕೆ ಅಂತಂದ್ರೆ ಈಗ ನೋಡಿ, ಮಾರ್ಕೆಟಿಂಗ್ ಸಮಸ್ಯೆ ಎಲ್ಲ ಕಡೆಗೂ ತುಂಬಾನೇ ಇದೆ. ಹೌದು ಸರ್. ಯಾಕಂದ್ರೆ 5-10 ಸಾವಿರ ರೂಪಾಯಿ ಬಂಡವಾಳ ಹಾಕಿರಲ್ಲ. ಸರ್. 1-1.5 ಲಕ್ಷ ರೂಪಾಯಿ ಬಂಡವಾಳ ಹಾಕಿರ್ತಾರೆ ಪಾಪ. ಸಾಲ ಮಾಡಿ ಮಿಷನ್ ತಗೊಂಡಿರ್ತಾರೆ. ನಾವ್ ಹೇಳ್ದಂಗೆ ರಾ ಮಟೀರಿಯಲ್ ಪರ್ಚೇಸ್ ಮಾಡಿರ್ತಾರೆ. ನಾವ್ ಹೇಳ್ದಂಗೆ ಬೆಳಗ್ಗಿಂದ ಸಾಯಂಕಾಲ ತನಕ ಕುತ್ಕೊಂಡು ಆ ಮಿಷನ್ ಮೇಲೆ ಕೆಲಸ ಮಾಡಿರ್ತಾರೆ. ಸಡನ್ ಆಗಿ ಮಾರ್ಕೆಟಿಂಗ್ ಅಂತ ಹೋದಾಗ ಅವ್ರಿಗೆ ಮಾರ್ಕೆಟಿಂಗ್ ನಾಲೆಜ್ ಇರಲ್ಲ, ಅಥವಾ ಮಾರ್ಕೆಟ್ ಸ್ಟಾರ್ಟಿಂಗ್ ಕೈ ಹಿಡಿಯಲ್ಲ. ಅದ್ರ ಸಲುವಾಗಿ ನಾವೇನ್ ಮಾಡಿದೀವಿ ಅಂತಂದ್ರೆ, ಎಲ್ಲರದ್ದು ಡಿಮಾಂಡ್ ಇತ್ತು, ಎಲ್ಲರದ್ದು ಅಪೇಕ್ಷೆ ಇತ್ತು. ಅದರಲ್ಲಿ ವಿಧವೆಯರು, ವೃದ್ಧರು, ಮಹಿಳೆಯರು, ಆಮೇಲೆ ಸ್ಪೆಷಲಿ ಮುಸ್ಲಿಂ ವರ್ಗದ ಮಹಿಳೆಯರು, ನಮ್ಮ ಅಕ್ಕ ತಂಗಿಯರು ತುಂಬಾ ಜನ ಕೇಳ್ತಿದ್ರು, ಇಲ್ಲ ನಾವು ಮಿಷನ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಬಂಡವಾಳ ಹೂಡ್ತೀವಿ, ಕುತ್ಕೊಂಡು ಕೆಲಸನೂ ಮಾಡ್ತೀವಿ, ಬೈಬ್ಯಾಕ್ ತಗೊಳ್ಳೋ ಅಂತ ಬಿಸ್ನೆಸ್ ಮತ್ತೊಂದು ಇನ್ನೊಂದು ತಗೊಂಡ್ಬನ್ನಿ ಯಾವ್ದಾದ್ರು ಇದ್ರೆ ಹೇಳಿ ಹೇಳಿ ಅಂದಾಗ ನಾವು ಇವೆಲ್ಲ ಬೈಬ್ಯಾಕ್ ಮಿಷನ್ ಬೈಬ್ಯಾಕ್ ಇದನ್ನ ಸಿಸ್ಟಮ್ನ ನಾವು ತಗೊಂಡ್ಬಂದ್ವಿ. ವಿಶೇಷವಾಗಿ ಮಹಿಳೆಯರಿಗೆ ಇದು ಹಳ್ಳಿಯಲ್ಲಿ ಕುತ್ಕೊಂಡು ಮಾಡ್ಬೋದು, ಪಟ್ಟಣ, ನಗರ ಪ್ರದೇಶ, ಗ್ರಾಮೀಣ ಪ್ರದೇಶ ಎಲ್ಲ ಇದರಲ್ಲೂ ಮಹಿಳೆಯರು ತುಂಬಾ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ಸರ್. ಇದು ಓಕೆ. ಇದು ಇವತ್ತೇನು ಮಷಿನ್ ಬಗ್ಗೆ ನೀವು ತೋರಿಸ್ತಾ ಇದ್ದೀರಾ ಸರ್, ಯಾವ ಮಷಿನ್ ಇದೆ ಅಲ್ಲ, ಅದು ಬೈಬ್ಯಾಕ್ ಇರುತ್ತೆ ಸರ್ ಇವತ್ತು? ಹೌದು, ಬೈಬ್ಯಾಕ್ ಇರುತ್ತೆ. ಓಕೆ. ಸ್ನೇಹಿತರೆ, ಅದು ಬೈಬ್ಯಾಕ್ ಮಷಿನ್ ಯಾವ್ದಿದೆ ಅದನ್ನು ನೋಡ್ಕೊಳ್ಳೋಣ.
ಅದ್ರ ಬಗ್ಗೆ ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ತೋರಿಸ್ಬಿಡ್ತೀರಾ ಸರ್ ಯಾವ ಮಷಿನ್ ಇದೆ ಅಂತ ಹೇಳಿ? ಮಷಿನ್ ತೋರ್ಸೋದಕ್ಕಿಂತ ಮುಂಚೆ ಪೂರ್ವದಲ್ಲಿ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಹಾಂ ಸರ್. ನಮ್ಮ ಇಂಡಸ್ಟ್ರಿ ಜೊತೆ, ನಮ್ಮ ಯೂನಿಟ್ ಜೊತೆ ಯಾರಾದರೂ ಬೈಬ್ಯಾಕ್ ಬಿಸ್ನೆಸ್ ಬಗ್ಗೆ ಕೈ ಜೋಡಿಸ್ಬೇಕು ಅನ್ನೋರಿಗೆ, ಈ ನಾಡಿನ ಜನರಿಗೆ ಯಾರಾದರೂ ಬಂದು ಕೈ ಜೋಡಿಸ್ಬೋದು. ಹಾಂ ಸರ್. ಯಾಕೆಂದ್ರೆ ಸರ್ ನಾವು ಕೂಡ ಒಂದ್ಸಲ ಸೋತರಲ್ಲ. ಹಾಂ ಸರ್. ಸುಮಾರು ಸಲ ಸೋತವರು. ಹಾಂ ಸರ್. ಆ ಕಷ್ಟ, ಆ ಪರಿಶ್ರಮದಿಂದ ನಾವು ಇವತ್ತು ಬೆಳೆದಿದ್ದೀವಿ. ಹಾಂ ಸರ್. ಯಾಕಂದ್ರೆ ನಾವು ಬೇರೆದವ್ರಿಗೆ ಬೆಳೆಸಾಕೋತಂತ ನಾವು ಬೆಳಿತೀವಿ ಸರ್. ಖಂಡಿತ 100%. ನಾವು ಅವ್ರನ್ನ ಬೆಳೆಸಿದಾಗ ನಾವು ಬೆಳಿತೀವಿ. ಹೌದು ಸರ್. ನಾವು ಬೆಳೆದಾಗ ಅಷ್ಟು ಮುಖ್ಯ ಅಲ್ಲ, ಅವ್ರನ್ನೂ ಬೆಳೆಸೋಣ. ಅವ್ರಿಗೆ ಬೆಳೆಸೋಣ. ಹೌದು ಹೌದು ಸರ್. ಏನು ಸರ್ ಇವತ್ತು ಯಾವ ಮಷೀನ್ ನಮ್ಮ ವ್ಯೂವರ್ಸ್ಗೆ ತೋರಿಸ್ತಾ ಇದ್ದೀರಾ? ಅದು ಯಾವ ಥರ ಇದೆ, ಏನಿದೆ, ಅದರಲ್ಲಿ ಯಾವ ಥರ ನಾವು ಕೆಲಸ ಮಾಡ್ಬೋದು, ಯಾರ್ಯಾರು ಮಾಡ್ಬೋದು, ಇದರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್. ಸರ್, ಅದಕ್ಕಿಂತ ಮುಖ್ಯವಾಗಿ ನಾನು ನಮ್ಮ ನಾಡಿನ ಜನರಲ್ಲಿ ಒಂದು ಸಣ್ಣ ಮನವಿ ಮಾಡ್ಕೊಡ್ತೀನಿ. ಹಾಂ ಸರ್, ಹೇಳಿ ಸರ್. ಸರ್, ಎಲ್ಲರೂ ಫೋನ್ ಮಾಡ್ತಾರೆ, ಫೋನಲ್ಲೇ ಎಲ್ಲನೂ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫೋನಲ್ಲಿ ಎಲ್ಲ ವಿವರಣೆ ಕೊಡೋದು ತುಂಬ ಕಷ್ಟ. ಹಾಂ ಸರ್. ಅಂದರೆ ಮಿಷನ್ ಪ್ರೈಸ್ ಎಷ್ಟು, ಯಾವ ಥರ ವರ್ಕ್ ಮಾಡಬೇಕು, ಹೆಂಗೆ, ಏನು, ಯಾವ ರೇಟು, ಆಮೇಲೆ ಎಷ್ಟು ಕೆಜಿ ಮಾಡ್ಬೋದು, ದಿನಕ್ಕೆ ಎಷ್ಟು ಇದು ಮಾಡ್ಕೋಬೋದು. ಹಾಂ ಸರ್. ದಯವಿಟ್ಟು ಒಂದು ಸಲ ಇಲ್ಲಿ ಬನ್ನಿ. ಯಾಕಂತಂದ್ರೆ ಹೊರ ರಾಜ್ಯಗಳಿಂದ ನಮಗೆ ಫೋನ್ ಬರ್ತಾ ಇರ್ತೇವೆ. ಹೌದು. ಈ ನಾಡಿನ ರಾಜ್ಯದ ಜಿಲ್ಲೆಗಳು, ತಾಲೂಕುಗಳಿಂದ, ಹಳ್ಳಿಗಳಿಂದ, ಗ್ರಾಮೀಣ ಪ್ರದೇಶದಿಂದ ದಿನಕ್ಕೆ ಸುಮಾರು ಫೋನ್ ಕಾಲ್ಗಳು ಬರ್ತಾ ಇರ್ತವೆ. ಹೌದು. ಹೌದು ಸರ್. ಯಾಕಂದ್ರೆ ಎಲ್ಲಾರ್ಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಡೀಟೇಲ್ ಕೊಡ್ಬೇಕಂತ ಆಗಲ್ಲ ಸರ್. ಯಾಕಂತ ಹೇಳಿ ಒಬ್ರಿಗೆ ಕೊಡ್ಬೋದು, ಇಬ್ರಿಗೆ ಕೊಡ್ಬೋದು, 10 ಮಂದಿಗೆ ಕೊಡ್ಬೋದು. ಕರೆಕ್ಟ್ ಸರ್. ಯಾಕಂದ್ರೆ ಒಬ್ಬೊಬ್ರು 5 ನಿಮಿಷ 10 ನಿಮಿಷ ಮಾತಾಡಿದಂದ್ರೆ ಬೇರೆದವ್ರು ಕಾಲ್ ಮಿಸ್ ಆಗ್ಬಿಡತ್ತೆ. ಅವ್ರು ಇಲ್ಲಿ ಬಂದು ವಿಸಿಟ್ ಮಾಡಿದಂದ್ರೆ ಎಲ್ಲ ನೋಡ್ಕೋಬಹುದು, ಕಣ್ಣಾರ್ಲಿ ನೋಡ್ಕೊಂಡು ಯಾವ ಥರ ಇದೆ, ಅದರಲ್ಲಿ ಯಾವ ಥರ ನಾವು ಮಾಡ್ಬೋದು, ಎಷ್ಟು ದಪ್ಪ ಮಾಡ್ಬೋದು, ಎಷ್ಟು ತಿಳು ಮಾಡ್ಬೋದು, ಯಾವ ಥರ ಇದೆ, ಅದರಲ್ಲಿ ಕ್ವಾಲಿಟಿ ಯಾವ ಥರ ಬರುತ್ತೆ, ಅದೆಲ್ಲ ನೋಡ್ಕೋಬಹುದು. ಒಂದೇ ಮಷಿನ್ ಇರಲ್ಲ, ಅದರಲ್ಲಿ ಅಪ್ಡೇಟೂ ಇರುತ್ತೆ ಮಷಿನ್. ಹೌದು. ಅದನ್ನು ಎಲ್ಲ ಡೀಟೇಲ್ ಆಗಿ ತಿಳ್ಕೊಬಹುದು ಸರ್. ಅದಕ್ಕಾಗಿ ದಯವಿಟ್ಟು ಪ್ಲೀಸ್ ಎಲ್ಲ ನಾಡಿನ ಜನರ ಯಾರ್ಯಾರು ಕಾಲ್ ಮಾಡ್ತಿರಲ್ಲ, ಇಷ್ಟಕ್ಕೆ ಕಾಲ್ ಮಾಡಿ. ಹಾಂ ಸರ್. ಬೆಂಗಳೂರು ಲೊಕೇಶನ್ ಅಡ್ರೆಸ್ಸು. ಓಕೆ. ನಮ್ಮ ಉತ್ತರ ಕರ್ನಾಟಕದ ಹುಬ್ಳಿ ಆದ ಆ ಭಾಗದ ಜನರು. ಹಾಂ ಸರ್. ಲೊಕೇಶನ್ನು, ಅಡ್ರೆಸ್ಸು. ಹಾಂ ಸರ್. ಬನ್ನಿ, ನಿಮಗೆ ಅರ್ಧ ಗಂಟೆ ಅಲ್ಲ 1 ಗಂಟೆ ಕೂಡ ನಾವು ಎಲ್ಲ ಅದ್ರ ಬಗ್ಗೆ ನಾವೆಲ್ಲ ಮಾಹಿತಿ ಕೊಡ್ತೀವಿ, ಟ್ರೈನಿಂಗ್ ಕೊಡ್ತೀವಿ. ಮಷಿನ್ ಯಾಕಂದ್ರೆ ಒಂಥರ ಮಷಿನ್ ಇರಲ್ಲ, ಬಹಳಷ್ಟು ಮಷಿನ್ಗಳು ಇರ್ತವೆ. ನೀವು ಇಲ್ಲಿ ಬಂದೆ ಅಂದ್ರೆ ನೀವು ಕಣ್ಣಾರೆ ನೋಡಿದಂಗೆ ಆಗುತ್ತೆ ಮಷಿನ್ಗಳನ್ನ. ಹೌದು ಸರ್. ನಮ್ಗೆ ಯಾವ್ದು ಸೂಟೇಬಲ್ ಬಿಸ್ನೆಸ್ ಇದೆ, ನಾವು ಯಾವ್ದು ಮಾಡ್ಕೋಬಹುದು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಬಹುದು ಸರ್. ಖಂಡಿತ. ಯಾಕೆಂತಂದ್ರೆ ಈಗ ಎಲ್ಲರದು ಬಂಡವಾಳ ಒಂದೇ ತರ ಇರಲ್ಲ. ಅಂದ್ರೆ ಅಮೌಂಟ್ ಇದನ್ನ ಹೆಚ್ಚು ಕಡಿಮೆ ಇರುತ್ತೆ. ನಾವು ಕೂಡ ಅವ್ರಿಗೆ ಇಲ್ಲಿ ಕೂತ್ಕೊಂಡು ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಬಿಸ್ನೆಸ್ ಯಾವ್ದು ಸೂಟ್ ಆಗುತ್ತೆ, ಯಾವ್ದು ಅವ್ರಿಗೆ ಬಿಸ್ನೆಸ್ ಇದು ಚೆನ್ನಾಗಿ ಹೊಂದುತ್ತೆ, ಆಮೇಲೆ ಮಷಿನ್ ಮೇಲೆ ಕುತ್ಕೊಂಡು ಮನೆಯಲ್ಲಿ ಕೆಲಸ ಮಾಡೋದು ಎಷ್ಟು ಜನ ಇದ್ದೀರಿ, ಅದನ್ನೆಲ್ಲ ನಾವು ಇಲ್ಲಿ ಪರಿಗಣನೆ ತಗೊಳ್ತೀವಿ. ಪರಿಗಣನೆ ತಗೊಂಡು ಅವ್ರಿಗೆ ಯಾವ್ದು ಚೆನ್ನಾಗುತ್ತೋ, ಯಾವ್ದು ಕರೆಕ್ಟ್ ಬಿಸ್ನೆಸ್, ಅದನ್ನ ನಾವು ಗೈಡ್ ಮಾಡ್ತೀವಿ ಅವ್ರಿಗೆ. ಓಕೆ ಸರ್. ಯಾಕಂದ್ರೆ ನಿಮ್ಗೆ ಇದು ಸೂಟೇಬಲ್ ಆಗತ್ತೆ, ನೀವು ಈ ಬಿಸ್ನೆಸ್ ಮಾಡ್ಬೋದು, ನೀವು ಈ ಬಿಸ್ನೆಸ್ ಮಾಡ್ಬೋದು ಅಂತ ಹೇಳಿ ಎಲ್ಲ ಮಾಹಿತಿ. ಹೌದು. ಯಾಕಂದ್ರೆ ಮಷಿನ್ ಮೇಲೆ ಕುತ್ಕೊಂಡು ಕೆಲಸ ಮಾಡೋರು ಒಬ್ರು ಇರ್ತಾರೆ, ಅಥವಾ 2-3 ಜನ ಇರ್ತಾರೆ ಮನೆಯಲ್ಲಿ, ಅಥವಾ 3-4 ಜನ ಇರ್ತಾರೆ. ಹೌದು. ಅದನ್ನ ನಾವೆಲ್ಲ ಗೈಡ್ ಮಾಡ್ತೀವಿ. ಓಕೆ ಸರ್. ಸರ್, ನೀವು ಚೆನ್ನಾಗಿ ಮೆಸೇಜ್ ಅನ್ನ ಕೊಟ್ಟಿದ್ದೀರಾ ನಮ್ಮ ವ್ಯೂವರ್ಸ್ಗೆ. ಈಗ ತುಂಬಾ ಜನ ಕಲ್ತಿರ್ತಾರೆ, ಕಲಿತ ಕೆಲಸ ಡಿಗ್ರಿ ಆಗಿರ್ತೈತಿ. ಯಾಕಂದ್ರೆ ಈಗ ನೋಡ್ರಿ, ನಮ್ಮ ಕರ್ನಾಟಕದ ನಾಡಿನ ಜನರಲ್ಲಿ ಎಷ್ಟೋ ಜನ, ಸಾವಿರಾರಲ್ಲ ಲಕ್ಷಾಂತರ ಜನ ಎಜುಕೇಟೆಡ್ಗಳು ಇದ್ದಾರೆ ಸರ್. ಅವ್ರಿಗೆ ಎಜುಕೇಶನ್ ಎಲ್ಲ ಮುಗಿದಾದ್ಮೇಲೆ ಡಬಲ್ ಡಿಗ್ರಿನೋ ಎಲ್ಲ ಮಾಡ್ಕೊಂಡು ಅವ್ರಿಗೆ ಕೆಲಸ ಸಿಕ್ಕಿರಲ್ಲ.